स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ವಿಜಯಪುರ ಮಹಾಜನತೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಹೆರಿಟೇಜ್ ರನ್ ಅಂಥೇಳಿ, ಹೆರಿಟೇಜ್ ರನ್ ಏನಪ್ಪ ಅಂತಂದ್ರೆ ಐತಿಹಾಸಿಕ ನಗರದಲ್ಲಿರ್ತಕ್ಕಂಥ ವಿಜಯಪುರದಲ್ಲಿ ಗೋಲ್ ಗುಂಬಜ್, ಜಾಮಾ ಮಸ್ಜಿದ್, ಇಬ್ರಾಹಿಂ ರೋಜಾ, ಇದನ್ನು ಒಳಗೊಂಡು ಬಾರಾಕಮಾನ್, ಈ ರೀತಿ ಐತಿಹಾಸಿಕ ನಗರಗಳಲ್ಲಿರ್ತಕ್ಕಂಥ ವಿಜಯಪುರದ ಹೆಮ್ಮೆಯಾಗಿರ್ತಕ್ಕಂಥ ಇವು ಹಳೆ ಕಟ್ಟಡಗಳೇನು ಇವಕ್ಕರದ್ದೆಲ್ಲನೂ ಹೆರಿಟೇಜ್ ರನ್ ಅಂಥೇಳಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ನೇತೃತ್ವ ವಹಿಸಿ ಮಾಡಲಿಕ್ಕತ್ತಿದ್ರು. ಆ ಒಂದು ಈ ಹೆರಿಟೇಜ್ ರನ್ನಲ್ಲಿ ಮಾನ್ಯ ಉತ್ತರ ಕರ್ನಾಟಕದ ಜೊತೆಗೆ ರಾಜ್ಯದ ತುಂಬ ನಾನೇ ಹಿಂದುತ್ವದ ಹುಲಿ, ನಾನೇ ಹಿಂದೂ ಅನ್ನುವಂಥ ನಗರದ ಸ್ವಯಂ ಸೇವಕ ಘೋಷಿತ ಹಿಂದೂ ಹುಲಿ ಬಸನಗೌಡ ರಾಮಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕರು ಹಿಂದೂ ಒಂದು ಫೈರ್ ಬ್ರ್ಯಾಂಡ್ ಅನ್ಕೊಂತು ದೊಡ್ಡ ದೊಡ್ಡ ಭಾಷಣ ಬೇಕು ಅಂತ ಮೊನ್ನೆ ದಿನ ಕಳೆದ ಒಂದು 8-10 ದಿನದ ಮೊದಲೇ ಏನಪ್ಪ ಅಂತಂದ್ರೆ ಅದು ಆದಿಲ್ ಶಾಹರು ಕಟ್ಟಿರ್ತಕ್ಕಂಥದ್ದು ತಮ್ಮ ಪ್ರೇಯಸಿಗೋಸ್ಕರ ಕಟ್ಟಿರ್ತಕ್ಕಂಥ ಗೋರಿಗಳದಾವ, ಹಂಗದಾವ. ಆ ಗೋರಿಗಳ ಬಗ್ಗೆ ನಾವೆಲ್ಲ ಯಾಕೆ ಅವಕ್ಕೆಲ್ಲ ನೋಡಕ್ಕೆ ಹೋಗ್ಬೇಕು ಹಂಗೆ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಬಿಗಿದವರು ಶಾಸಕರ. ನೀವು ಮತ್ತು ದೊಡ್ಡ ದೊಡ್ಡ ಭಾಷಣ ಮಾಡಿದವರು, ಹಿಂದುತ್ವದ ಬಗ್ಗೆ ಹೇಳಿದವರು, ಮತ್ತು ಇವತ್ತು ಹೆರಿಟೇಜ್ ರನ್ ಅಂತದ್ರೊಳಗೆ ನೀವು ಓಡಿರಲ್ಲ. ಯಾಕೆ ಓಡಿರಿ? ಓಡ್ಲಿಕ್ಕೆ ಕಾರಣ ಏನು? ಬರೀ ಓಡಿಲ್ಲ, ಅದ್ರ ತಲೆ ಮ್ಯಾಗ ಇಟ್ಕೊಂಡು 10 ಲಕ್ಷ ರೂಪಾಯಿ ಕೊಟ್ಟು ಓಡ್ಲಿಕ್ಕತ್ತೀರಿ. ಯಾಕೆ ಓಡ್ಲಿಕ್ಕತ್ತೀರಿ? ಅಖಂಡ ಹಿಂದೂ ಸಮಾಜಕ್ಕೆ ನಿಮ್ಮದು ಮೆಸೇಜ್ ಏನು? ಒಂದು ಕಡೆ ಏನು ಹೇಳ್ತೀರಿ, ಅಲ್ಲಿ ಗೋರಿಗಳದಾವ, ಆ ಗೋರಿಗಳ ಬಗ್ಗೆ ನಾಯಕ ಅದ್ರ ಬಗ್ಗೆ ಇದು ಮಾಡ್ಬೇಕಂತ ಹೇಳ್ತೀರಿ. ಇನ್ನೊಂದು ಅವೇ ಗೋರಿಗಳನ್ನು ತಲೆ ಮ್ಯಾಗ ಇಟ್ಕೊಂಡು 10 ಲಕ್ಷ ರೂಪಾಯಿ ಕೊಟ್ಟು ಓಡಿದ್ದು ಏನಿದು? ಯಾರಿಗೆ ದಾರಿ ತಪ್ಪಿಸ್ಲಿಕ್ಕತ್ತೀರಿ ನೀವು ವಿಜಯಪುರದಲ್ಲಿ? ಮತ್ತು ನೀವು ಕಟ್ಟರ ಹಿಂದುತ್ವ ಅಂತೀರಿ. ನಾ ಮೊದಲು ಹೇಳಿದ್ದೇನೆ, ಈ ಪುಣ್ಯಾತ್ಮ ಏನಪ್ಪ ಅಂತಂದ್ರೆ ಡೂಪ್ಲಿಕೇಟ್ ಹಿಂದೂ ಅದಾನ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಹಿಂದೂಗಳಿಗೆ ಏನಪ್ಪ ಅಂತಂದ್ರೆ ಮನಸ್ಸಿಗೆ ಖೇದಕರ ಬರೇ ಕೇವಲ ಭಾಷಣ ಅಷ್ಟೇ. ನಿಮ್ದು ಆಚಾರ ವಿಚಾರ ಏನದ? ಮೊನ್ನೆ ದಿನ ನಡುವೆ ಏನಪ್ಪ ಅಂತಂದ್ರೆ ಮೌಲ್ಯಗಳ ಬಗ್ಗೆ ಮಾತಾಡಿದ್ರಿ. ಅವ್ರ ಜೋಡಿ ನಿಮ್ಗೆ ಬಿಸ್ನೆಸ್ ಅದಾವ, ವ್ಯಾಪಾರಗಳದಾವ, ಉದ್ಯೋಗದೊಳಗೆ ನೀವೆಲ್ಲ ಅದರೊಳಗೆ ನೀವು ಪಾತ್ರ ಇದೀರತ್ತಪ್ಪ ಅಂದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡಲಿಲ್ಲ. ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಜೊತೆಗೇನೆ ಏನಪ್ಪ ಅಂತಂದ್ರೆ ನಾವು ಯುವಕರದೀವಿ ರೀ, ಹೊಸ ಕಾರ್ಯಕರ್ತರು, ಹೊಸ ಪಡೆ ಬಳ್ಲಿಕ್ಕತ್ತದ. ಏನು ಕೊಡ್ಲಿಕ್ಕತ್ತೀರಿ? ಹಿಂದೂಗಳಿಗೆ ದಾರಿ ತಪ್ಪಿಸುವಂಥ ಪ್ರಯತ್ನ ಭಾಳ ಹಳಿ 5-10 ವರ್ಷದಿಂದ ನೋಡ್ಲಿಕ್ಕತ್ತೀನಿ. ಆ ಸಣ್ಣ ವಯಸ್ಸಿನ ಯುವಕರಿಗೆ ಏನು ದಾರಿ ತಪ್ಪಿಸ್ಲಿಕ್ಕತ್ತೀರಿ ನೀವು? ಜೊತೆಗೇನೆ ಏನಪ್ಪ ಅಂತಂದ್ರೆ ಮೊನ್ನೆ ದಿನ ಬಹುಶಃ ನಿನ್ನೆನೆ ಏನಪ್ಪ ಅಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷಗಳು ಯಾವೇ ಇದ್ರೂ ನಾನು ಆ ರಾಷ್ಟ್ರೀಯ ಪಕ್ಷಗಳು ಕೆಲಸ ಮಾಡ್ಕೊಂಡು ಬಂದೀನಿ. ಈ ರೀತಿ ನಿಮ್ಮಂಥ ಒಂದು ಕೆಳಮಟ್ಟದ ರಾಜಕಾರಣ ಎಂದೂ ನಾನು ನೋಡಿಲ್ಲ. ಯಾವ ದೊಡ್ಡ ದೊಡ್ಡ ರಾಜಕಾರಣಿಗಳು ನೋಡೀನಿ, ಇಲ್ಲಿವರೆಗೆ ನಿಮ್ಮಂಥ ರಾಜಕಾರಣಿ ಎಲ್ಲಿ ನೋಡಿಲ್ಲ. ಇರುತನ ಒಂದು, ಇರ್ಲಾರ್ದಾಗ ಒಂದು, ನಿಮ್ಗೆ ಕೊಟ್ಟಾಗ ಒಂದು, ಕೊಡ್ಲಾರ್ದಾಗ ಒಂದು. ಏನೋ ಒಂದು ರಾಜ್ಯದ ಪದಾಧಿಕಾರಿಗಳು ಘೋಷಣೆ ಆದ ನಂತರ ಏನು ರೊಚ್ಚಿಗೆದ್ದು ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ರೀತಿ ಹೇಳಿಕೆ ಕೊಡತ್ತೀರಿ ನೀವು? ಅಲ್ಲಿ ಏನಾದ್ರೂ ಇರಬೇಕಾಗಿತ್ತಪ್ಪ ಅಂದ್ರೆ ನಾವು ಎಲ್ಲಪ್ಪ ಅಂದ್ರೆ ಲಫಂಗರು, ಲುಚ್ಚಾಕೋರು, ಇಂಥವ್ರೆಲ್ಲ ಪಾರ್ಟಿ ಒಳಗೆ ಸೇರ್ಲಿಕ್ಕತ್ತಾರಂತ ಸ್ಟೇಟ್ಮೆಂಟ್ ಕೊಡತ್ತೀರಿ. ಕೆಲವೊಂದು ಪಾರ್ಟಿಗಳ ಬಗ್ಗೆ ನೀವು ಈಟ್ ಅವಹೇಳನಕಾರಿಯಾಗಿ ಮಾತಾಡ್ಲಿಕ್ಕತ್ತೀರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಶಾಸ್ತ್ರ ಅದ, ಎಲ್ಲಿ ನಮಗೆ ಗೌರವ ಇರೋಂಗಿಲ್ಲೋ ಅಲ್ಲಿ ನಮ್ಮ ಚಪ್ಪಲಿ ಸಹಿತ ಬಿಡಬಾರ್ದು ಅಂತಾರೆ. ಆದರೂ ಸಹಿತ ನೀವು ಯಾಕದೀರಿ? ಸುಮಾರು ಒಂದು ದಶಕಗಳಿಂದನೂ ತಮಗೇನಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ನಾಯಕಿ ಮತ್ತು ಇಲ್ಲ. ಅಂಥ ನಾಯಕಿ ಮತ್ತು ಇರ್ಲಾರ್ದಲ್ಲಿ ಅಂತಲ್ಲೂ ಇನ್ನಾದರೂ ಇರ್ಲಿಕ್ಕೆ ಯಾವ ಪುರುಷತ್ವಕ್ಕೆ ಅದು ನೀವು ಅದಿರಿ? ಬಹುಶಃ ಸ್ವಾಭಿಮಾನ ಅನ್ನೋದು ನಿಮ್ಗೆ ಅದೋ ಇಲ್ಲೋ ಏನು? ಬಹುಶಃ ನೀವು ಏನಪ್ಪ ಅಂತಂದ್ರೆ ಜನರಿಗೆ ಏನು ತೋರಿಸ್ಕೊಡ್ಲಿಕ್ಕೆ ಹೊಂಟಿದ್ದೀರಿ? ಜೊತೆಗೆ ಇನ್ನೊಂದಪ್ಪ ಅಂದ್ರೆ ನೀವು ಬಹುಶಃ ನನ್ನ ಅಂದಾಜು, ನನ್ನ ವಯಸ್ಸು ನಿಮ್ಮದು ರಾಜಕಾರಣಕ್ಕಿಂತ ಭಾಳ ಕಡಿಮೆ ಅದ. ಆದರೂ ಸಹಿತ ನಿಮ್ಗೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಮೊನ್ನೆ ದಿನ ನನಗೂ ಭಾಳ ಕೆಟ್ಟ ಅನಿಸ್ತು. ರಾಜಕೀಯವಾಗಿ ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರು, ನರೇಂದ್ರ ಮೋದಿಯವ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿ ಏನಪ್ಪ ಅಂತಂದ್ರೆ ನಾವು ಜೋಡಿ ಒಡನಾಟ ಅದ, ನಾನು ಇಂಥ ರಾಜಕಾರಣಿ ಅಂತ ಹೇಳ್ತಿರ್ತೀರಿ. ಹೇಳುವಂಥ ಸಂದರ್ಭದಲ್ಲಿ ತಮಗೆ ಪರಿವಾರ ಇರಬೇಕಲ್ಲ. ಏನಂದ್ರೆ ನಿಮಗೆ ಅಲ್ಲಿ ಯಾವುದಾದ್ರೂ ಒಂದು ಹುದ್ದೆ ಕೊಡಬೇಕಾಗಿತ್ತಪ್ಪ ಅಂದ್ರೆ, ನೀವು ಬೆಳಿಬೇಕಾಗಿತ್ತಪ್ಪ ಅಂದ್ರೆ ರಾತ್ರಿ ವ್ಯವಸ್ಥೆ ಮಾಡಬೇಕು. ಇಂಥದಂದ್ರೆ ಏನದು ರಾತ್ರಿ ವ್ಯವಸ್ಥೆ? ನಮಗೂ ಹೇಳ್ಕೊಡ್ರಲ್ಲ ಏನದ ಏನಂತೂ. ನಮಗೂ ಬಹುಶಃ ನಮಗದು ಹೊಂತದೋ ಇಲ್ಲೋ, ಏನು ರಾಜಕಾರಣ ಅದೋ ಏನು ಸುದ್ದಿ. ರಾತ್ರಿ ವ್ಯವಸ್ಥೆ ಅಂದ್ರೆ ಏನದು? ಮುಚ್ಚಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನಾದರೂ ನಿಮಗಂತೂ ಐತೆ ವಂಶವಾದ ವಿರೋಧ ಇದೀರಾ, ನೀವೇನು ನಿಮ್ಮ ಮನ್ಯಾಗ ಯಾರಿಗೆ ಬೆಳೆಸಲ್ಲಂತದ ಬಹಿರಂಗವಾಗಿ ಹೇಳಿಬಿಡ್ರಲ್ಲ. ಅದು ಏನು ರಾತ್ರಿ ವ್ಯವಸ್ಥೆ ಅಂದ್ರೆ ಏನದು? ಮತ್ತು ಯಾರಿಗೆ ಚಪ್ಪಲಿ ಹಾಕಂಗಿಲ್ಲ, ನಾ ಅವ್ರ ಬೂಟ್ ಕಳಂಗಿಲ್ಲ, ಅವ್ರಿಗೆ ನಾವು ಹೊಜಿರ್ಕೆ ಹೊಡಂಗಿಲ್ಲ, ಅಪ್ಪಾಜಿ ಅನ್ನಂಗಿಲ್ಲ. ಮತ್ತು ನೀವು 2 ಸಾರಿ MLA ಆಗಿರಲ್ಲ, ಟಿಕೆಟ್ ನೀವು ಯಾರಿಗೆ ಅಪ್ಪಾಜಿ ಅಂದ್ರಿ? ನೀವು ಯಾರು ಬೂಟ್ ಕಳೆದಿರಿ? ಇವೆಲ್ಲಕ್ಕೂ ಕ್ಲಿಯರಿಫಿಕೇಶನ್ ಮಾಡಿ. ಬರೀ ಗಾಡಿ ಮ್ಯಾಗ ದೀಪ ಇಟ್ಟು ಜನರಿಗೆ ದಾರಿ ತಪ್ಪಿಸೋದು ಮಾಡಬೇಡ್ರಿ. ಮತ್ತು ನೀವೇನಪ್ಪ ಅಂತಂದ್ರೆ ಇಷ್ಟೆಲ್ಲ ಹೇಳ್ತೀರಿ, ನಾ ಏಲಪ್ಪ ನಾ ಇದು ಮಾಡಂಗಿಲ್ಲ, ನನ್ನ ಸಂಘ ಸಂಸ್ಥೆಗಳದಾವು ನೋಡ್ಕೊತ ಹೋಗ್ತೀನಿ ಅಂತಿರಲ್ಲ. ಬಹುಶಃ ಹಂಗಿತ್ತಪ್ಪ ಅಂದ್ರೆ ಸೌಜನ್ಯತೆಯಿಂದ
ನಿಮಗೆ ಇವು ಯಾವ ನಿಭಾಯಿಸೋಕ್ಕಾಗಲಿಲ್ಲಪ್ಪ ಅಂದ್ರೆ ಕೂಡಲೇ ಏನಪ್ಪ ಅಂತಂದ್ರೆ ನಾವು ಇವತ್ತು ಬೆಳಿಗ್ಗೆ ತಾನೇ ಒಂದು ಮಾಧ್ಯಮದವ್ರಿಗೆ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಸ್ಟೇಡಿಯಂ ವಿಜಯಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ನೋಡಿದ್ರೆ ನಿಮ್ಮ ಬಹುಶಃ ನೀವೇ ಇದ್ರಿ. 10 ವರ್ಷ ಆಯಿತು ಅಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗಿಲ್ಲ. ಇಂಥವು ಯಾವ ನಿಮಗೆ ಮಾಡೋಕ್ಕೆ ಆಗಿಲ್ಲ, ಬರೀ ಹೇಳಿಕೆ ಕೊಡೋದಿತ್ತಪ್ಪ ಅಂದ್ರೆ ಯಾಕೆ ರಾಜಕಾರಣ ಮಾಡ್ತೀರಿ? ಸಂಘ ಸಂಸ್ಥೆಗಳು ಹೆಂಗಾದ್ರೂ ಭಾಳ ಅದಾವ ತಿಳಿರಲ್ಲ. ಮಕ್ಕಳು ಶಾಣೆ ಹುಟ್ಟಿದಾರೆ ನಿಮಗೆ, ಅವ್ರಿಗೆ ತೋಣಿಸ್ಕೊಂಡು ಚಂದಾಗಿ ಇರಲಿಲ್ಲ. ಸಂಘ ಸಂಸ್ಥೆಗಳು ನೋಡ್ಕೋತ ಯಾಕೆ ಸುಮ್ಮನೆ ದಿನ ಬೆಳಗಾದ್ರೆ ಮತ್ತೊಬ್ಬರಿಗೆ ಹೇಳಿಕೆ ಕೊಡೋದು, ಮತ್ತೊಂದು ದ್ವಂದ್ವ ಮಾಡೋದು? ಮತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಯಾವುದೇ ರೀತಿಯಿಂದ ನಿಮ್ಮ ಬಲ್ಯಕ್ಕೆ ಹಿಂದುತ್ವದ ಆಚಾರ ವಿಚಾರ ಏನೂ ಇಲ್ಲ. ಹಿಂದುತ್ವದ ಮೊದಲು ಏನಪ್ಪ ಅಂತಂದ್ರೆ ನಾವು ಎಲ್ಲ ಏನಪ್ಪ ಅಂತಂದ್ರೆ ನಮ್ಮವ್ರಿಗೆ ಪ್ರೀತಿ ಮಾಡ್ತೀವಿ, ಮತ್ತೊಬ್ಬರಿಗೆ ಗೌರವ ಮಾಡ್ತೀವಿ ಅಂತ. ನಿಮ್ಮ ಬಲ್ಯಕ್ಕೆ ಯಾವುದೇ ರೀತಿಯಿಂದ ಪಕ್ಷಕ್ಕಾಗಲಿ ಹಿರಿಯರಿಗಾಗಲಿ ಗೌರವ ಕೊಡುವಂಥ ಸೌಜನ್ಯ ಇಲ್ಲ. ದಯವಿಟ್ಟು ಮಾನ್ಯರೇ, ನಿಮಗೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಕೂಡಲೇ ನಿಮ್ದು ಏನಪ್ಪ ಅಂದ್ರೆ ರಾಜೀನಾಮೆ ಘೋಷಣೆ ಮಾಡಿ ನಿಮಗೇನಪ್ಪ ಸಂಘ ಸಂಸ್ಥೆಗಳು ನೋಡ್ಕೋತ ಹೋಗ್ರಿ ಅಂತೇಳಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಧನ್ಯವಾದ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.